ಅಂಟ್ಕೊಳ್ತೀವಿ ಅದಲ್ವಾ ಅದಕ್ಕೆ ಸ್ವಲ್ಪ ನೀರು ಇಟ್ಕೊಳ್ಳೋಣ. ಕೋಲು ಚಿಕ್ಕ ಕೋಲು ಇಟ್ಕೊಂಡ್ರೆ ಅದು ಮತ್ತು ಆರೋದ್ರಕ್ಕೆ ತುಂಬ ಕಷ್ಟ ಆಗುತ್ತೆ. ಗಾಳಿ ತುಂಬ ಇದೆ, ಆರೋದ್ರಿಗೆ ತುಂಬ ಕಷ್ಟ. ಮತ್ತು ತುಂಬ ಕಷ್ಟ ಇದೆ ಗುರು. ಈಗೀಗ ಸ್ವಲ್ಪ ಬಿಸಿ ಆಗ್ತಿದೆ ಅದು ಹಾಲು.
ಇಲಾಚಿ. ವಾವ್. ಶುಂಠಿ. ಶುಂಠಿ. ಪ್ಯೂರ್ ಟೀ ಪುಡಿ. ವಾಹ್. ಶುಗರ್ ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ಶುಂಠಿ ಹಾಕ್ಕೊಳ್ಳೋಣ ಸ್ವಲ್ಪ. ವಾವ್. ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಚಿಕ್ಕದಾಗಿ ಬರ್ತಿದೆ ಅದು ಬೆಂಕಿ. ಸಖತ್ತಾಗಿ ಬರ್ತಿದೆ ಸ್ಮೆಲ್ ಅಂತೂ. ಸಾಯಂಕಾಲ ಟೈಮ್ ಈ ಥರ ಇದ್ದರೆ ಚಳಿಗೆ ಇದು ಬಿಸಿಯಾಗಿದೆ. ಈಗ ಬಿಸಿ ಟೀ ಕುಡಿಬೇಕು ಅನಿಸ್ತಿದೆ. ಯಾವಾಗ ಕುಡಿತೀನಿ, ಯಾವಾಗ ಆಗೋಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ. ಇವಾಗ ಏಲಕ್ಕಿ ಹಾಕೋಣ. ಚೆನ್ನಾಗಿ ಜಜ್ಜಿದ್ದೀನಿ. ಪರವಾಗಿಲ್ಲ, ಇಷ್ಟೇ ಸಾಕು. ಕಲಿಸ್ಕೊಳ್ಳೋಕೆ ಏನು ಇಲ್ಲ, ಅದಕ್ಕೆ ಬೇವಿನ ಗಿಡದು ಕಡ್ಡಿ ತಗೊಂಡು ಕಲಿಸ್ತಿದ್ದೀನಿ. ಚೆನ್ನಾಗಿದೆ. ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಟೀ ಅಂತೂ ಆಗಿ ಬಂದಿದೆ. ಸಖತ್ತಾಗಿದೆ. ನೋಡೋದಕ್ಕಿಂತ ತುಂಬ ಸೂಪರ್ ಆಗಿದೆ. ಸ್ಮೆಲ್ ಅಂತೂ ಸೂಪರಾಗಿ ಬರ್ತಿದೆ. ಬಿಸಿ ಬಿಸಿ ಚಾಯ್. ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ಫಲಿತ ಸಿಕ್ಕಿದೆ. ತುಂಬ 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 ಚೆನ್ನಾಗಿದೆ. ಕರೆಕ್ಟಾಗಿ ಶುಂಠಿ, ಅದೇನು ಏಲಕ್ಕಿ, ಶುಗರು ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ಅದು ಮಡಿಕೆಯಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಅದಿನ್ನೂ ತುಂಬ ಟೇಸ್ಟ್ ಆಗಿದೆ. ಸಖತ್ತಾಗಿದೆ, ನಿಜವಾಗ್ಲೂ ಸಖತ್ತಾಗಿದೆ. ಯಾವತ್ತೂ ಅಂದ್ಕೊಂಡೇ ಇಲ್ಲ ಈ ಥರ ಒಂದು ಟೀ ಮಾಡ್ಕೊಂಡು ನಾನು ಕುಡಿತೀನಿ ಅಂತ.
ಯಾರು ಇಲ್ಲದೆ ಇರೋ ಒಂದು ದೇಶಕ್ಕೆ ಬಂದಂಗಿದೆ ನನಗೀಗ.